ತಮ್ಮ ಸೋಮರಾಯ ಅಣ್ಣ ಈ ಕಂಬಳಿ ಮೂಲೆಯಲ್ಲಿ ಕಟ್ಟಿ ತಂದಿರುವುದು ಏನು ತಮ್ಮ? ಕಟ್ಟಿ ತಂದಿರುವುದು ಏನು ತಮ್ಮ? ಅಣ್ಣ ತಮ್ಮ ಕಂಠಿ ಕುರಾಣದಲ್ಲಿ ಗೌಳಿಗರಣ್ಣ, ಗೌಳಿಗರು ನಮ್ಮ ಅಪ್ಪಣೆಯನ್ನು ಇಲ್ಲದೆ ಆ ದೇವರ ಪೂಜೆಯನ್ನು ಮಾಡಿದ್ದರಿಂದ ನಮ್ಮ ಚಾದವನ್ನು ತಂದಿರುತ್ತೇನೆ ಅಣ್ಣ. ತಮ್ಮ ಸೋಮರಾಯ ಅಣ್ಣ ಅದನ್ನು ಹೇಗೆ ತಂದಿರಿ ತಮ್ಮ? ಅದನ್ನು ಹೇಗೆ ತಂದಿರಿ ತಮ್ಮ? ತಮ್ಮ ಸೋಮರಾಯ ಅಣ್ಣ ಅದನ್ನು ಬಹಳ ಕೆಟ್ಟು ದೇವರೇ ಇರುತ್ತದೆ ತಮ್ಮ, ಬಹಳ ಕೆಟ್ಟು ದೇವರೇ ಇರುತ್ತದೆ ತಮ್ಮ. ಅಣ್ಣ ತಮ್ಮ ತಂದ ಮೇಲೆ ಇಲ್ಲೇನು ಮಾಡುವುದಣ್ಣ, ಇಲ್ಲೇನು ಮಾಡುವುದಣ್ಣ? ತಮ್ಮ ಸೋಮರಾಯ ಅಣ್ಣ ಇದ್ದರೆ ಇರಲಿ, ಅದನ್ನು ಜಗಲಿಯ ಮೇಲೆ ಇಟ್ಟು ಪೂಜವನ್ನು ಮಾಡುತ್ತಮ್ಮ, ಪೂಜವನ್ನು ಮಾಡುತ್ತಮ್ಮ. ಆಗಲಿ ಅಣ್ಣ, ನಿನ್ನ ಇಚ್ಛೆ ಪ್ರಕಾರ ಈ ರಂಗದ ಮೂಲಿಯನ್ನು ಜಗಲಿಯ ಮೇಲೆ ಇಟ್ಟು ಪೂಜೆ ಆದರೂ ಮಾಡುತ್ತೇನೆ ಅಣ್ಣ. ಆಗಲಿ ತಮ್ಮ. ಅಣ್ಣ ತಮ್ಮ ನಮ್ಮ 700 ಕಿಲ್ಲಾರಗಳಿಗೆ ರೋಗ ಹತ್ತಿರುತ್ತದೆ ಅಣ್ಣ, ರೋಗ ಹತ್ತಿರುತ್ತದೆ ಅಣ್ಣ. ಅಣ್ಣ ತಮ್ಮ ಅವುಗಳಿಗೆ ಹೇಗೆ ನಿವಾರಣೆ ಮಾಡುವುದಣ್ಣ, ಹೇಗೆ ನಿವಾರಣೆ ಮಾಡುವುದಣ್ಣ? ತಮ್ಮ ಸೋಮರಾಯ ಅಣ್ಣ ನಾನು ನಿನಗೆ ಮೊದಲೇ ಹೇಳಿದನಲ್ಲ ತಮ್ಮ, ಮೊದಲೇ ಹೇಳಿದನಲ್ಲ ತಮ್ಮ. ತಮ್ಮ ಸೋಮರಾಯ ಅಣ್ಣ ಆಗ ರಂಗದ ಮೂಲೆಯ ಚಹದವನು ತರಬಾರದೆಂದು ಹೇಳಿದನಲ್ಲ ತಮ್ಮ, ಹೇಳಿದನಲ್ಲ ತಮ್ಮ. ಅಣ್ಣ ತಮ್ಮ ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲಣ್ಣ, ಚಿಂತಿಸಿ ಫಲವಿಲ್ಲಣ್ಣ. ತಂದ ಮೇಲೆ ಇಲ್ಲೇನು ಮಾಡುವುದಣ್ಣ, ಇಲ್ಲೇನು ಮಾಡುವುದಣ್ಣ? ತಮ್ಮ ಸೋಮರಾಯ ಅಣ್ಣ ಇದ್ದರೆ ಇರಲಿ, ಆಗ ದೇವರ ಸಾಹಿತ್ಯನ ಹೇಳುತ್ತೀನಿ ಕೇಳುತ್ತಮ್ಮ. ಅಣ್ಣ ತಮ್ಮ ಗೌಳಿಗರ ದೇವರ ಸಾಹಿತ್ಯ ಏನಿರುತ್ತವೆ ಚೆನ್ನಾಗಿ ಹೇಳುವಂತವನಾಗು ಅಣ್ಣ. ತಮ್ಮ ಸೋಮರಾಯ ಅಣ್ಣ ಆಗ ದೇವರಿಗೆ ಕರಚೇರಿ ಕಣದಂಡಿ ಹುಡಿಯನ್ನು ತುಂಬಿ ಆ ಮುಂದೆ ಬರುವ ಶುಕ್ರವಾರ ಉತ್ತರ ಕುಡಿತೀನಿ 700 ಕಿಲ್ಲಾರಗಳಿಗೆ
ಆಗಲಿ ಅಣ್ಣ, ನೀನು ಹೇಳಿದಂತೆ ನಾನಾದರೂ ಆ ಗೌಳಿಗರ ದೇವರಿಗೆ 3 ವರ್ಷಕ್ಕೊಮ್ಮೆ ಜಡಿಯ ಕಂದನಾದರೂ ಬಲಿದಾನ ಕೊಡುತ್ತೇನೆ ಅಣ್ಣ. ಅಣ್ಣ, ತಮ್ಮ ಆ ದೇವರ ಉಡಿಯನ್ನು ತುಂಬಿ ಕಾರ್ಯವನ್ನು ಮುಗಿಸಿ ಬಿಡುತ್ತೇನೆ ಅಣ್ಣ. ಆಗಲಿ ತಮ್ಮ. ನನ್ನ ಅಣ್ಣನ ಆಜ್ಞೆ ಪ್ರಕಾರ ನಾನು ಜಡಿಯ ಕಂದನನ್ನು ಹುಡುಕುತ್ತಾ ಇಲ್ಲಿ ಅಗಸಿ ಬಾಕಲಿಗೆ ಬಂದಂತೆ ಆಯಿತಲ್ಲ. ಇಲ್ಲಿ ಯಾರಾದರೂ ಹೆಣ್ಣ ಮಕ್ಕಳು ನೀರಿಗೆ ಹೋಗುವರು, ಬೆನ್ನತ್ತಿ ಸಣ್ಣ ಕಂದಗಳು ಬರುತ್ತವೆ. ಆ ಕಂದನಿಗೆ ಕೊಬ್ಬರಿ ಕಾರಿಕವನ್ನು ತಿನ್ನಲು ಕೊಟ್ಟು ಆ ಕಂದನನ್ನು ಎತ್ತಿಕೊಂಡು ಒಯ್ದು ಆಗಳಿಗೆರ ದೇವರಿಗೆ ಬಲಿದಾನ ಕೊಟ್ಟರೆ ಆಯಿತು. ಸ್ವಲ್ಪ ಮರಿಯಾಗಿ ನಿಲ್ಲುತ್ತೇನೆ. ಏನು ಕೊಡ ಏನು ಕೊಡನ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡನ. ಏನು ಕೊಡ ಏನು ಕೊಡನ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡನ. ದಿಕ್ಕಿಲ್ಲ ಬೆಳಗಿಲ್ಲ ಥಳ ಥಳ ಹೊಳಿತಾದ, ದಿಕ್ಕಿಲ್ಲ ಬೆಳಗಿಲ್ಲ ಥಳ ಥಳ ಹೊಳಿತಾದ. ಕನ್ಸಲ್ಲ ತಾಮ್ರಲ್ಲ ಮಿರಿ ನೀರಿನ ಚತದ. ಏನು ಕೊಡ ಏನು ಕೊಡನ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡನ. ಏನು ಕೊಡ ಏನು ಕೊಡನ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡನ. ಆರು ಮಂದಿ ಅಕ್ಕ ತಂಗರು ನೀರಿಗೆ ಹೋಗುವಾಗ 3 ಮಂದಿ ಮುತ್ತೈದೆಯರು ಲೋಲಾಡಿದ ಕೊಡ. 3 ಮಂದಿ ಮುತ್ತೈದೆಯರು ಲೋಲಾಡಿದ ಕೊಡ. ಏನು ಕೊಡ ಏನು ಕೊಡನ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡನ. ಏನು ಕೊಡ ಏನು ಕೊಡನ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡ ಎಂಥ ಚಂದುಳ್ಳ ಕೊಡ ಎಂಥ ಚಂದುಳ್ಳ ಕೊಡನ. ಮಗು ಮಾದೇಶ, ನಾನು ನೀರಿಗೆ ಹೋಗಿ ಬರೋವರೆಗೆ ಇಲ್ಲೇ ಮನೆಯಲ್ಲಿ ಕುಳಿತುಕೊಂಡ. ಕಂದ, ಹೀಗೆ ಕೇಳುತ್ತಾ ನಿಂತಿರುವಿ ಕಂದ. ಇಗೋ ತೆಗೆದಕೋ ಈ ಕೊಬ್ಬರಿ ಕಾರಿಕವನು ಕಂದ, ತಿನ್ನು ಕಂದ ತಿನ್ನು. ಅಳಬೇಡ ಕಂದ, ಬಾಲನ ಹತ್ತಿರ.
ಗುರುವೇ ಸೋನಾರಿಸಿತ ಇವತ್ತಿನ ದಿವಸ ನನಗೆ ಎಂತ ಬುದ್ಧಿ ಕೊಟ್ಟಿ ಗುರುನಾಥ. ನಾನು ಗೌಳಿಗೆರ ದೇವರಿಗೆ ಚೆಡಿಯ ಕಂದನನ್ನು ಬಲಿದಾನ ಕೊಟ್ಟಿರುತ್ತೇನೆ ಗುರುನಾಥ. ಗುರುವೇ, ಕಂದನ ತಂದೆ ತಾಯಿ ಕೇಳಿದರೆ ಏನೆಂದು ಹೇಳಲಿ ಗುರುವೇ, ಏನೆಂದು ಹೇಳಲಿ ಗುರುವೇ. ಗುರುನಾಥ, ದಯ ಮಾಡೋ ದೇವ, ದಯ ಮಾಡೋ ಗುರುವೇ, ಸೋನಾರ ಸಿದ್ಧಾನಿ ದಯ ಮಾಡೋ, ಸೋನಾರ ಸಿದ್ಧಾನಿ ದಯ ಮಾಡೋ, ದಯ ಮಾಡೋ ಗುರುವೇ, ದಯ ಮಾಡೋ ದೇವ, ಸೋನಾರ ಸಿದ್ಧಾನಿ ದಯ ಮಾಡೋ, ಸೋನಾರ ಸಿದ್ಧಾನಿ ದಯ ಮಾಡೋ. ಗುರುವೇ ಸೋನಾರಿಸಿತ ಸತ್ತ ಕೂಸಿನ ಪ್ರಾಣ ಮತ್ತೆ ಬರುವಂತೆ ಮಾಡೋ, ಸತ್ತ ಕೂಸಿನ ಪ್ರಾಣ ಮರಳಿ ಬರುವಂತೆ ಮಾಡೋ, ಮರ್ತ್ಯದೊಳಗ ನಿಲ್ಲ ಮಹಿಮೆ ತೋರಿಸುದೇವ, ಕರುಣೆ ತೋರಿ ಕಂದನ ಉಳಿಸೋ ವರವನ್ನು ಬೇಡುವೆನ, ಶ್ರೇಷ್ಠರ ಪಾಲಕ ದುಷ್ಟ ಸಂಹಾರಕ ನೀನೆ ಜಗದೊಡೆಯ, ಗುರುವೇ ನೀನೆ ಜಗದೊಡೆಯ, ದಯ ಮಾಡೋ ದೇವ, ದಯ ಮಾಡೋ ಗುರುವೇ, ಸೋನಾರ ಸಿದ್ಧಾನಿ ದಯ ಮಾಡೋ, ಸೋನಾರ ಸಿದ್ಧಾನಿ, ಸೋನಾರ ಸಿದ್ಧಾನಿ, ಸೋನಾರ ಸಿದ್ಧ ದಯ ಮಾಡೋ. ಗುರುವೇ ಸೋನಾರಿಸಿತ ಹೊರಗುರುಹಿದ್ದರೆ ನನ್ನನ್ನು ಉಳಿಸು, ಇಲ್ಲದಿದ್ದರೆ ಇವತ್ತಿನ ದಿವಸ ನನ್ನನ್ನು ಅಳಿಸು ಗುರುನಾಥ, ಅಳಿಸು ಗುರುನಾಥ. ಗುರುವೇ ಸೋನಾರಿಸಿತ ಎಲ್ಲೋ ಸೋಮರಾಯ ಹೇಳು. ನಾನಿರುವಾಗ ನೀನೇಕೆ ಭಯಪಡುವಿ? ಗೌಳಿಗೆ ಕೊಟ್ಟ ದುಃಖಕ್ಕೆ ನನ್ನ ಮಾಯದಿಂದಲೇ ಈ ದುಃಖ ನಿನಗೆ ಬಂದಿರುವುದು. ಇಗೋ ಈ ಭಸ್ಮ ಪ್ರಸಾದವನ್ನು ತೆಗೆದುಕೋ, ಆಹುತಿ ಕೊಟ್ಟ ಬಾಲಕನ ಮೇಲೆ ಸಿಂಪರಿಸು. ಮುಂದಿನ ಎಲ್ಲ ಕಾರ್ಯಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ಹೋಗು ಸೋಮರಾಯ. ಆಗಲಿ ಗುರುಗಳೇ, ನೀವು ಹೇಳಿದಂತೆ ಈ ಪ್ರಸಾದವನ್ನು ಆ ಬಾಲಕನ ಮೇಲೆ ಎರಚುತ್ತೇನೆ. ಎರಚಲಕ್ಕೆ ನನ್ನನ್ನು ಆಶೀರ್ವದಿಸು ಗುರುನಾಥ. ನಿನಗೆ ಸದಾ ಮಂಗಲವಾಗಲಿ ಶಿಷ್ಯ, ಏರ್ಸುವಂತವನಾಗು. ಜೈ ಸಲಾರಿ ಸಿದ್ಧ.